28 ವರ್ಸಸ್ 26 ಪವರ್ ಶೋ ಕಾರ್ಯಕ್ರಮ ನಡೆದಿದೆ ಬೆಂಗಳೂರಿನಲ್ಲಿ ಹಾಗೂ ದೆಹಲಿಯಲ್ಲಿ. ಈ ಪವರ್ ಶೋದಲ್ಲಿ ಯಾರ ಕೈ ಮೇಲಾಗಿದೆ ಅನ್ನೋದು 2024ರ ಲೋಕಸಭಾ ಚುನಾವಣೆಯಲ್ಲಿ ಗೊತ್ತಾಗುತ್ತೆ. ತಯಾರಿ ಎಲ್ಲ ನಡೀತಾ ಇರೋದು ಅದಕ್ಕೇನೆ. ಯಾರ ಕೈ ಮೇಲಿದೆ ಯಾರ ಕೈ ಕೆಳಗಿದೆ ಅನ್ನೋದನ್ನ ಈಗ ನೋಡಬೇಕಾಗಿರೋದು. ಅದಕ್ಕೆ ಎಲ್ಲ ರೀತಿಯಾದಂಥ ತಯಾರಿ ಮಾಡಿಟ್ಟಿದ್ದಾರೆ. ಈಗ ಬಂದಿರೋದೇನು ಅಂತಂದ್ರೆ INDIA ಅಂತ ಹೆಸರನ್ನ ಇಟ್ಕೊಂಡು, ಇಂಡಿಯಾ ಅನ್ನೋದನ್ನ ಹೆಸರನ್ನ ಇಟ್ಕೊಂಡು UPA ಹೊರಟೋಯ್ತು. INDIA ಅನ್ನೋದು ಈಗ ಬಂತು. ಈ ಮೂಲಕವಾಗಿ NDA ವರ್ಸಸ್ ಈ ಇಂಡಿಯಾ ಅನ್ನುವಂಥ ಮಟ್ಟಕ್ಕೆ ಈಗ ಮಹಾಗಠಬಂಧನವರು ತಂದಿಟ್ಟಿದ್ದಾರೆ. ಹಾಗಿದ್ದಾಗ ಮೋದಿ ವರ್ಸಸ್ ಈ ಫೈಟ್ ಏನಿದೆ ಎಲ್ಲಿಗೆ ಹೋಗಿ ತಲುಪುತ್ತೆ ಗೊತ್ತಿಲ್ಲ. ಎರಡನೇ ಪಾರ್ಟ್ ಅಲ್ಲಿ ಇನ್ನೊಂದು ಸಬ್ಜೆಕ್ಟ್ ಅನ್ನ ತರ್ತೀನಿ, ಅದನ್ನ 5:30ಕ್ಕೆ. ಅದು ಸ್ವೇಚ್ಛಾಚಾರದ ವಿಚಾರದಲ್ಲಿ, ಶಿಷ್ಟಾಚಾರದ ವಿಚಾರದಲ್ಲಿ. ಈಗ ಸದ್ಯಕ್ಕೆ ಟೀಮ್ ಇಂಡಿಯಾ ವರ್ಸಸ್ ಟೀಮ್ NDA ಫೈಟ್ ಆರಂಭ ಆಗ್ತಾ ಇದೆ. $38 ವರ್ಸಸ್ 26 2024ರ ಮೆಗಾ ಪವರ್ ಶೋ. ಟೀಮ್ ಇಂಡಿಯಾ ವರ್ಸಸ್ ಟೀಮ್ NDA ಫೈಟ್. ಇದು ಯಾವುದೋ ಕ್ರಿಕೆಟ್ ಮ್ಯಾಚ್ ಫೈಟ್ ಕೇಳಿದಂಗೆ ಅನಿಸ್ತಾ ಇದೆ. ಲೋಕಸಭೆ ಚುನಾವಣೆಗೆ ಕರ್ನಾಟಕದಿಂದಲೇ ಈಗ ರಣಕಹಳೆಯನ್ನ ಮೊಳಗಿಸಕ್ಕೆ ಮುಂದಾಗಿದ್ದಾರೆ. ಮೋದಿ ಮಣಿಸೋಕೆ 26 ಪಕ್ಷಗಳು ಒಗ್ಗಟ್ಟಾಗಿ ನಿಂತಿವೆ. ಸಾಮೂಹಿಕ ಹೋರಾಟಕ್ಕೆ ವಿಪಕ್ಷಗಳು ಈಗ ಸಂಕಲ್ಪವನ್ನ ಮಾಡಿಕೊಂಡಿವೆ. ಹೊಸ ಅಧ್ಯಯನವನ್ನ ಬರೆಯುತ್ತಾ ಈ ಘಟಬಂಧನ್. ಸೊ ಮೋದಿ ಗೆಲುವಿನ ಯಾಗಕ್ಕೆ ತಡೆಯೊಡ್ಡುತ್ತಾ 38 ವರ್ಸಸ್ 26 NDA ಬಳಿ ಇರುವಂತದ್ದು 38 ಪಕ್ಷಗಳು. ಈ ಕಡೆಗೆ ಟೀಮ್ ಇಂಡಿಯಾ ಬಳಿ ಅಂದ್ರೆ ಹಾಲಿ ಈಗಿರುವಂತದ್ದು UPA ಬಳಿ ಇರುವಂತದ್ದು 26. ಇವತ್ತು ಅದಕ್ಕೆ ಹೊಸ ನಾಮಕರಣವನ್ನ ಮಾಡಿದ್ದಾರೆ. ಸೊ ಆ ನಾಮಕರಣದ ಪ್ರತಿಫಲವಾಗಿ ಈಗ ಇಂಡಿಯಾ ವರ್ಸಸ್ NDA ಅನ್ನೋ ಮಟ್ಟಕ್ಕೆ ಬಂದಿದೆ. ಸೊ ಕಾಂಗ್ರೆಸ್ ಮೈತ್ರಿಕೂಟದ ಹೆಸರು ಬದಲಾಗಿದೆ. UPA ಅನ್ನೋದು ಇನ್ನು ಮುಂದೆ ಇಂಡಿಯಾ ಅಂತ ಕರೆಸಿಕೊಳ್ಳುತ್ತೆ. ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಇನ್ಕ್ಲೂಸಿವ್ ಅಲೈನ್ಸ್ ಅಂತ ತಂದಿಟ್ಟಿದ್ದಾರೆ. ಸೊ ಮಹಾಗಠಬಂಧನ್ನ ಹೆಸರು ಬದಲಾವಣೆ ಆಗಿದೆ. ಹೆಸರು ಬದಲಾದ ತಕ್ಷಣ ಗೆಲುವು ಸಲೀಸಾಗುತ್ತಾ ಗೊತ್ತಿಲ್ಲ. ಮೋದಿ ಸೋಲಿಸಲು ಅಷ್ಟೊಂದು ಸುಲಭನಾ ಗೊತ್ತಿಲ್ಲ. ಹಲವರು ಕೆಲವು ಕ್ಷೇತ್ರಗಳಲ್ಲಿ ಬಂದಂತಹ ಸಂದರ್ಭದಲ್ಲಿ ಅವರ ಮೂಲ ಹೆಸರನ್ನ ಬದಲಾವಣೆಯನ್ನ ಮಾಡಿಕೊಂಡು ಬೇರೆ ಹೆಸರನ್ನ ಇಟ್ಕೊಳ್ತಾರೆ. ಕಾರಣ ಜ್ಯೋತಿಷಿಗಳು ಹೇಳಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಹೆಸರು ಬದಲಾವಣೆ ಆಗಿದ್ರೆ ಕ್ಲಿಕ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅಂಥವ್ರ ಅನೇಕ ಉದಾಹರಣೆಗಳಿದೆ. ಸೊ ಹಾಗಾಗಿ UPA ಬದಲಾಗಿ ಈಗ INDIA ಅನ್ನುವಂಥದ್ದನ್ನ ತಂದಿಟ್ಕೊಂಡ್ರೆ ಏನಾದರೂ ಜಾಕ್ಪಾಟ್ ಹೊಡಿಬಹುದಾ ಅನ್ನುವಂಥ ಲೆಕ್ಕಾಚಾರಗಳು. ಅದರ ಅರ್ಥ ಇಷ್ಟೇ, ಭಾರತವನ್ನ ರಕ್ಷಣೆ ಮಾಡಕ್ಕೆ ನಾವು ಭಾರತದ ಹೆಸರನ್ನ ಇಟ್ಕೊಂಡಿದ್ದೀವಿ. ಇದರ ರಕ್ಷಣೆ ನಮ್ಮ ಹಣ ಅನ್ನೋದನ್ನ ಇವತ್ತಿನ ಇಡೀ ಮಾತಿನ ಸಾರಾಂಶವಾಗಿತ್ತು. ಖರ್ಗೆ ಅವರು ಮಾತನಾಡಿದ್ರು, ರಾಹುಲ್ ಗಾಂಧಿ ಅವರು ಮಾತಾಡಿದ್ರು, ಮಮತಾ ಬ್ಯಾನರ್ಜಿ ಅವರು ಮಾತನಾಡಿದ್ರು. ಒಟ್ಟಾರೆಯಾಗಿ ಇಲ್ಲಿದ್ದಂಥವ್ರು ಎಲ್ಲರೂ ಕೂಡ ಮಾತನಾಡಿರುವಂತ ಸಾರಾಂಶ ಇಷ್ಟೇ, ಭಾರತ ವರ್ಸಸ್ ಇಂಡಿಯಾ ವರ್ಸಸ್ BJP ಅನ್ನೋದನ್ನ NDA ತಂದಿಡುವಂತ ಕೆಲಸ. ಏನ್ ಮಾತನಾಡಿದ್ದಾರೆ ನೋಡೋಣ. A new name is given, that is Indian National Developmental Inclusive Alliance, that is INDIL, and this is Indian National Developmental Inclusive Alliance. So everybody agreed for this, and unanimously this name is given, and everybody is happy with this name. So I thank you very much them, because Modi ji is calling NDA meeting with 30 parties. I don't know where 30 parties are there, whether they are registered parties in Election Commission or whether I have not heard, because I am also in the parliament, in the Rajya Sabha, here also I have not heard so many parties in India, and that too 30 parties with NDA. They are also holding meeting, and earlier they never cared even their own alliance. They never used to talk even them. Many people left, but now
one by one he is calling Indian National Developmental Inclusive Alliance, मतलब इंडिया। लड़ाई एनडीए और इंडिया के बीच में है, नरेंद्र मोदी जी और इंडिया के बीच में है, उनकी विचारधारा और इंडिया के बीच में है। आप जानते हो, जब भी कोई हिंदुस्तान के सामने खड़ा होता है, इंडिया के सामने खड़ा होता है, तो जीत किसकी होती है, कहने की ज़रूरत भी नहीं है। मैंने कहा दूसरी मीटिंग है, इसके बाद हमारी मीटिंग महाराष्ट्र में होगी और हमने निर्णय लिया है, सब ने निर्णय लिया है कि अब हम एक एक्शन प्लान तैयार करेंगे जहां हम एक साथ मिलकर देश में हमारी विचारधारा के बारे में और जो हम देश के लिए करने जा रहे हैं उसके बारे में। Can you challenge India? Bhajpa, can you challenge India? The other people, can you challenge India? We love our motherland. We are the patriotic people of this country. We are for youth, we are for students, we are for farmers, we are for Kishans, we are for Dalits, we are for good economy, we are for the country, we are for the world. So our आज से 9 साल पहले इस देश के लोगों ने नरेंद्र मोदी जी को भारी बहुमत देके जिताया था। इन 9 साल के अंदर उनके पास मौका था, वो देश के लिए बहुत कुछ कर सकते थे, लेकिन इन 9 सालों में उन्होंने एक भी सेक्टर ऐसा नहीं है जिसमें हम कह सकें कि तरक्की हुई है। हर सेक्टर को बर्बाद करने में उन्होंने कोई कसर नहीं छोड़ी। सबसे बेस्ट तो है, आप सेकंड क्लास की रेलवे की टिकट लेके किसी भी ट्रेन में चढ़ जाइए, आपको पता चल जाएगा कि आज से 4-5 साल पहले रेलवे ठीक ठाक चला करती थी, आज पूरी बर्बाद कर दिया इन लोगों ने रेलवे। इन्होंने इकोनॉमी बर्बाद कर दी, इन्होंने रेलवे बर्बाद कर दी, सारे एयरपोर्ट बेच दिए, इन्होंने जहाज बेच दिए, आसमान बेच दिया, धरती बेच दी, पाताल बेच दिया, सब कुछ इन्होंने अपने लोगों को बेच दिया, कोई कसर नहीं छोड़ी। आज देश में ಸೊ ಇವತ್ತಿನ ಈ ಸಭೆಗೆ ಮೋದಿ ಅವರು ಕೂಡ ತೀಕ್ಷ್ಣವಾಗಿಯೇ ನೇರವಾಗಿಯೇ ಕಠೋರವಾದಂಥ ಮಾತುಗಳಲ್ಲೇನೆ ಪ್ರಹಾರವನ್ನ ಮಾಡಿದ್ರು. ಇದು ಭ್ರಷ್ಟಾಚಾರ ಸಮ್ಮೇಳನ, ಅಲ್ಲಿರೋರೆಲ್ಲ ಭ್ರಷ್ಟರು. ವಿಪಕ್ಷಗಳ ಮಹಾಗಠಬಂಧನ್ ಸಭೆಗೆ ಮೋದಿ ಕಟು ಟೀಕೆಯನ್ನ ಮಾಡಿದ್ದು ಈ ರೀತಿಯಾಗಿ. ಕುಟುಂಬ ರಾಜಕಾರಣವೇ ಅವರ ಅಜೆಂಡಾ ಅಂತ ಕಿಡಿಕಾರಿದ್ದಾರೆ. ಪ್ರತಿಪಕ್ಷಗಳ ಧ್ಯೇಯ ಕುಟುಂಬ ಮೊದಲು, ಹಾಗಿದ್ರೆ ರಾಷ್ಟ್ರ ಏನು? ವಿಪಕ್ಷಗಳ ನಾಯಕರ ವಿರುದ್ಧ ಪ್ರಧಾನಿ ಮೋದಿ ಅವರು ವಾಗ್ದಾಳಿಯನ್ನ ಮಾಡಿದ್ದು ಈ ರೀತಿಯಾಗಿ.